ಹಾಯ್ ಫ್ರೆಂಡ್ಸ್, ಇದು ನಮ್ಮ ಎರಡನೇ ಬ್ಲಾಗ್ ಆಗಿರುತ್ತೆ. ಇವತ್ತು ನಾವು ಅಡುಗೆ ಮಾಡೋಕ್ಕೆ ಅಂತ ಹೊಂಟಿರೋಂಥ ಅಡುಗೆ ಬಂದು ತರಕಾರಿ ಪಲ್ಯ ಮತ್ತು ದೋಸೆ. ಮೊದಲು ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಅದಕ್ಕೆ ತರಕಾರಿ ಬೇಕು. ಯಾವ ತರಕಾರಿ ಅಂದರೆ ಟೊಮೊಟೊ, ಮೂಲಂಗಿ, ಕ್ಯಾರೆಟ್, ಈರುಳ್ಳಿ ಮತ್ತು ಬೀನ್ಸ್. ಆಮೇಲೆ ಮನೇಲೆ ಮಾಡಿಟ್ಕೊಂಡಿರೋಂಥ ಮಸಾಲ ಪುಡಿ ಒಂದು 2 ಸ್ಪೂನ್. ಆಮೇಲೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಆಮೇಲೆ ಅದಕ್ಕೆ ಮನೇಲಿ 1 ಕಪ್ ಆಗೋಷ್ಟು ಹಸಿ ಬಟಾಣಿ ಏನಾರು ಇದ್ದರೆ 1 ಕಪ್ ಹಸಿ ಬಟಾಣಿ. ಆಮೇಲೆ ಏನು ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿರ್ತೀವಿ ಅದನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ತರಕಾರಿನೂ ಕೂಡ ಅಷ್ಟೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಸ್ಟವ್ನ ಹಚ್ಚಿ ಅದ್ರ ಮೇಲೆ ಒಂದು 5 ಲೀಟರ್ದು ಕುಕ್ಕರ್ನ ಇಟ್ಟು ಅದಕ್ಕೆ ನೀವು ಪಲ್ಯ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಕುಕ್ಕರ್ ಡಿಪೆಂಡ್ ಆಗುತ್ತೆ. ನಾವು ಸ್ವಲ್ಪ ಮಾಡಿದ್ದೀವಿ ಇಲ್ಲಿ, ಅದಕ್ಕೇ ನಾವು 3 ಲೀಟರ್ ಕುಕ್ಕರ್ ತೊಗೊಂಡಿದ್ವಿ. ಆಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಏನು ತೊಗೊಂಡಿರ್ತೀರ ಅದನ್ನು ಹಾಕಾದ್ಮೇಲೆ ಸ್ವಲ್ಪ ಬಿಸಿ ಆಗೋ ತನಕ ಬಿಡಬೇಕು. ಅದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ಬರೋ ತನಕ ಮಾಡಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಏನು ತೊಗೊಂಡಿರ್ತೀರ ಅದನ್ನು ಹಾಕಿ ಅದಕ್ಕೂ ಒಂದು 2 ಮಿನಿಟ್ಸ್ನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿದ್ದರೆ ಹಾಕ್ಬೋದು. ಮನೇಲೇ ಮಾಡ್ಕೊಂಡಿರೋದ್ರು ಹಾಕ್ಬೋದು, ಇಲ್ಲಾಂತಂದ್ರೆ ಅಂಗಡಿಲೂ ತಂದು ಹಾಕ್ಬೋದು. ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ಟೊಮೊಟೊ ಅದೇನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಟೊಮೊಟೊನೂ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫುಲ್ ಅದನ್ನು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕನೂ ಅದನ್ನು ಫ್ರೈ ಮಾಡಬೇಕು. ಅದನ್ನ ಮಾಡಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಈಗಲೇ ಸ್ಟಾರ್ಟಿಂಗೇ ನೀವು ನೀರೇನು ಹಾಕೋಕೆ ಹೋಗ್ಬಿಡಿ, ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿನ ಆ್ಯಡ್ ಮಾಡ್ಕೋಬೇಕು. ಅರ್ಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಮನೇಲಿ ಏನಾದ್ರು ಚಿಕನ್ ಮಸಾಲ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಏನಿಲ್ಲ. ಚಿಕನ್ ಮಸಾಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ, ಚೆನ್ನಾಗಿ ಚಿಕನ್ ಥರ ಸ್ಮೆಲ್ ಬರುತ್ತೆ ಅದಕ್ಕೆ. ಆಮೇಲೆ ಅದಕ್ಕೆ ಸ್ವಲ್ಪ ತರಕಾರಿನ ಆ್ಯಡ್ ಮಾಡ್ಕೋಬೋದು. ಇದೇ ತರಕಾರಿ ಅಂತ ಏನಿಲ್ಲ, ಈ ಮನೇಲಿ ಯಾವ ತರಕಾರಿ ಇರುತ್ತೆ ಅದನ್ನೇ ಆ್ಯಡ್ ಮಾಡ್ಕೋಬೋದು. ಎಷ್ಟು ತರಕಾರಿ ಇರುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ನಮ್ಮನೆ ಇಷ್ಟು ತರಕಾರಿ ಇತ್ತು, ಇದನ್ನು ನಾವು ಇಷ್ಟನ್ನು ತೊಗೊಂಡಿದ್ದೀವಿ. ಇಷ್ಟು ತರಕಾರಿ ಇತ್ತು, ಇಷ್ಟನ್ನೇ ತೊಗೊಂಡಿದ್ದೀವಿ. ಮನೇಲಿ ನಿಮ್ಗೆ ಎಷ್ಟು ತರಕಾರಿ ಇರುತ್ತೆ ಅಷ್ಟನ್ನು ಹಾಕ್ಬೋದು. ಇದು ನ್ಯಾಚುರಲ್ಲಾಗಿ ಇರುತ್ತೆ, ಎಲ್ದಿಗೂ ಕೂಡ ಒಳ್ಳೆಯದು. ತಿಂದರೆ ಡೈಲಿ ತಿನ್ನಬೇಕು ಅನಿಸುತ್ತೆ, ಚೆನ್ನಾಗಿರುತ್ತೆ ತುಂಬ ಮತ್ತು. ಆಮೇಲೆ ಅದನ್ನು ಮಸಾಲ ಅದೇನಿರುತ್ತೆ ಆಮೇಲೆ ತರಕಾರಿ ಹಾಕ್ತಿರಲ್ಲ ಮಸಾಲ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ತರಕಾರಿಗೆ ಫುಲ್ಲು ಮಸಾಲೆ ಎಲ್ಲ ಅಂಟೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಸಾಲೆ ಎಲ್ಲ ತರಕಾರಿಗೆ ಅಂಟಬೇಕು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ಮನೇಲಿ ಮಸಾಲ ಪುಡಿ ಅಂತ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದು ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಫುಲ್ಲು ಡ್ರೈ ಆಗಿರುತ್ತೆ, ಅದಕ್ಕೇ ಅದು ಫುಲ್ ಎಲ್ಲ ತರಕಾರಿಗೆ ನಾವೇನು ಹಾಕಿರ್ತೀವಿ ಕುಕ್ಕರ್ಗೆ ಅದಕ್ಕೂ ಫುಲ್ ಎಲ್ಲದಕ್ಕೂ ಅದು ಮಿಕ್ಸ್ ಆಗಬೇಕು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ನೀವೇ ಈಗಲೇ ನೀರೇನು ಹಾಕೋ ಹೋಗ್ಬೇಡಿ, ಟೊಮೊಟೊದು ನೀರು ಬಿಟ್ಕೊಂಡಿರುತ್ತೆ. ಉಪ್ಪೆಲ್ಲ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಫುಲ್ಲು ಉಪ್ಪು ಎಲ್ಲ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಉಪ್ಪಿದಾಗೋ ತನಕ. ಆಮೇಲೆ ನೀರನ್ನ ಈಗ ಹಾಕ್ಕೋಬೇಕು. ಈಗ ಅಂತಂದರೆ ನೀವು ಬಿಸಿನೀರು ಹಾಕ್ಕೊಂಡ್ರೆ ಬೆಸ್ಟು, ಯಾಕೆ ಅಂತಂದರೆ ಆಗಲೇ ಬೇಗ ಆಗುತ್ತೆ. ತಣ್ಣೀರು ಹಾಕಿದ್ರೆ ಇಲ್ಲ ಅಂತಂದರೆ ಫಸ್ಟಿಂದ ಬರುತ್ತೆ, ಅದು ಕುದೀತಾ ಇರುತ್ತಲ್ಲ, ತಣ್ಣೀರು ಹಾಕಿದ್ರೆ ಅದು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಬಿಸಿನೀರು ಕಾಯಿಸಿಟ್ಕೊಂಡು ಬಿಸಿನೀರು ಹಾಕಿದ್ರೆ ಇದೇನಿಲ್ಲ. ಆಮೇಲೆ ಬಿಸಿನೀರು ಹಾಕಾದ್ಮೇಲೆ ಕುಕ್ಕರ್ನ ಮುಚ್ಚಿ 2 ವಿಷಲ್ ಬರೋ ತನಕ ಬಿಡಬೇಕು. 2 ವಿಷಲ್ ಬಂದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಅದು ಕುಕ್ಕರ್ ವಿಷಲ್ ಆರಿರುತ್ತೆ. ಆಮೇಲೆ ಕುಕ್ಕರ್ನ ತೆಗಿಬೇಕು. ತೆಗ್ದಾಗಲೂ ಅದು ಸ್ವಲ್ಪ ತೆಳ್ಳಗೆ ಇರುತ್ತೆ. ಆಮೇಲೆ ನಾವು ಗ್ಯಾಸ್ ಮೇಲೆ ಒಂದು 5 ಮಿನಿಟ್ಸ್ ಸಾಕು, ಮಿನಿಮಮ್ 5 ಮಿನಿಟ್ಸು ನಾವು ಅದ್ರ ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರೆ ಅದು ಫುಲ್ ಗಟ್ಟಿಯಾಗಿ ಪಲ್ಯ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ದೋಸೆ ನಾವು ನೆನ್ನೆ ನೈಟೇ ನಾವು ದೋಸೆನ ರುಬ್ಕೊಂಡು ಉಬ್ಬಕ್ಕೆ ಬಿಟ್ಟಿದ್ದು. ಅದು ಚೆನ್ನಾಗಿ ಉಬ್ಬಿತ್ತು, ಜಾಸ್ತಿನೇ ಉಬ್ಬಿತ್ತು. ಅದು ಉಬ್ಬಾದ್ಮೇಲೆ ಒಂದು ತವೆ ತೊಗೊಂಡು ಅದ್ರ ಮೇಲೆ
ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಬರೋ ತನಕ ತವೆ ಫುಲ್ಲು ಕಾಯ್ದಿರಬೇಕು. ಕಾದಾದಮೇಲೆ ಹಾಕಬೇಕು. ಜಾಸ್ತಿನೂ ಕಾಯಿಸ್ಬಾರ್ದು, ಕಡಿಮೆನೂ ಕಾಯಿಸ್ಬಾರ್ದು. ದೋಸೆ ಹಾಕ್ಬೇಕಾದ್ರೆ ಮೀಡಿಯಮಲ್ಲಿ ಕಾಯಿಸ್ಕೋಬೇಕು. ಅದಾದಮೇಲೆ ಅದ್ರ ಮೇಲೆ ದೋಸೆ ಹಸಿಟ್ಟನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡಿ ಆಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಾದ್ಮೇಲೆ ನೀಟಾಗಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ನೋಡಿ ಈ ಥರ ಬಂದಿದೆ. ಇದು ದೋಸೆ ಮತ್ತು ನಮ್ಮ ಮನೇಲಿ ಮಾಡಿರೋಂಥ ತರಕಾರಿ ಪಲ್ಯ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.